ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಆಯತ ಮಲ್ಲಪ್ಪ ಜೂತ್ ಅವರು. ಆತ್ಮೀಯರೇ, ನಿಧಾನಕ್ಕೆ ಮತ್ತು ಈ ವಿಶೇಷವಾಗಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಪುರಸಭೆಗಳ ಚುನಾವಣೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ಮತ್ತು ರಾಜಕೀಯ ಚಟುವಟಿಕೆ ಜೋರಾಗ್ತಾ ಇದ್ದಾವೆ. ಅದರಲ್ಲೂ ಹುಕ್ಕೇರಿ ಭಾಗದ ರಮೇಶ್ ಕತ್ತಿಯವರಂತೂ ಜೊತೆಗೆ ಜೊಲ್ಲೆಯವರಾಗಿರ್ಬೋದು, ಇನ್ನುಳಿದವರು ಸಹಿತ ಎಚ್ಚರಗೊಂಡಿದ್ದಾರೆ. ಈ ಸಲ ಆದಷ್ಟು ಬೇಗನೆ ತಮ್ಮ ಕ್ಷೇತ್ರಗಳನ್ನು ತಮ್ಮ ಕೈಗೆ ಸುಪರ್ದಿ ತಗೋಬೇಕಂತೇಳಿ ಮೊನ್ನೆ PKPS ಒಂದು ಸಭೆ ನಡೆದಾಗ ರಮೇಶ್ ಅವರನ್ನು ಸತ್ಕಾರ ಮಾಡಿದಾಗ ಅವರು ತಾವು ಏನೇನು ಸಾಧನೆ ಮಾಡಿದ್ವಿ DCC ಬ್ಯಾಂಕ್ನಲ್ಲೇ ಮೊದಲು ಏನಿತ್ತು ಬಂಡವಾಳ 540 ಕೋಟಿ ಇದ್ದಿದ್ದು ನಾವು ಹೇಗೆ 6,800 ಕೋಟಿ ಮಾಡಿದ್ವಿ ಅಂತನ್ನುವಂಥ ಮಾತನ್ನು ಮಾತಾಡ್ತಾ ಜೊತೆಗೆ ಇನ್ನೊಂದೆರಡು ಮಾತನ್ನು ಮಾತಾಡಿದ್ರು ಅವರು. ನಾವು ಕೊನೆಗೂ ನಾವು ಜಾತಿ ರಾಜಕಾರಣ ಮಾಡೋದಿಲ್ಲ, ಆದರೂ ನಮ್ಮ ಲಿಂಗಾಯತರಲ್ಲಿ ನಾವು ಅಧ್ಯಕ್ಷರನ್ನ ಯಾರೂ ಇರಲಿ ಅವ್ರು ಮಾಡೋಲ್ಲ ಯಶಸ್ವಿಯಾಗಿದ್ದೀವಿ ಅನ್ನೋಂಥ ಮಾತು ಸೇರಿಸೋ ಮೂಲಕ ನಿಧಾನಕ್ಕೆ ಈ ಮತ್ತು ಮುಂಬರುವ ಚುನಾವಣೆಗಳು ಅಂದರೆ ಈ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇವೇನು ಚುನಾವಣೆಗಳು ಬರ್ತಾಯಿದ್ದಾವೆ, ನಾವು ಇನ್ನು ರೆಡಿ ಆಗ್ತಾಯಿದ್ದೀವಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜೊಲ್ಲೆಯವರು ಸಹಿತ ಇನ್ನೊಂದು ಕಡೆ ಅವರು ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ಅವರು ನಾವು BDCC ಬ್ಯಾಂಕನ್ನು ನಂಬರ್ 1 ಮಾಡ್ತೀವಿ ರಾಜ್ಯದಲ್ಲಿ ಅನ್ನುವಂಥ ಮಾತು ಶುರು ಮಾಡಿದ್ದಾರೆ. ಅದೇ ಕಾಲಕ್ಕೆ ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು ಅನ್ನುವಂಗೆ ಜಾರಕಿಹೊಳಿ ಅವರು ತಮ್ಮ ಕೆಲಸ ತಾವು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿವರೆಗೆ ಏನಾಗ್ತಿದ್ದಪ್ಪ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಮೇಲೆ ಏನೋ ಬಗೆಹರಿಸ್ಕೊಳ್ತಾ ಇದ್ರು. ಈ ಸಲ ಹಾಗೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲರ ಮನದಲ್ಲಿ ಒಂದು ಸಂಶಯ ಮೂಡಿದ್ರಿಂದಾಗೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಜನರು ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಹಕಾರ ಕ್ಷೇತ್ರದಲ್ಲೇ ರಾಜಕೀಯ ಬರಬಾರದಂತಿತ್ತು, ಆದ್ರೆ ಬಂದು ಹೋಗಿಬಿಡ್ತು ಮೊನ್ನೆ ಚುನಾವಣೆಯಲ್ಲ. ಹೊರನವ್ರು ಬಂದು ನಮ್ಮಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಅವ್ರಿಗೆ ಬರ್ಕೊಡೋದಂಗೆ ತಲುಪಿದ್ರಿ, ನಿಲ್ಲಿಸಿದ್ರಿ ಹುಕ್ಕೇರಿ ಜನ ಅಂಥೇಳಿ ಅವ್ರಿಗೂ ಒಂದು ರೀತಿ ಶಾಬಾಷಿ ಇಟ್ಕೊಳ್ಳುವಂಥದ್ದು, ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ರಮೇಶ್ ನಮ್ಮ ಕತ್ತಿಯವರು ಮಾಡ್ತಾಯಿದ್ದಾರೆ. ಇನ್ನುಳಿದವರು ಅದು ಅದೇ ರೀತಿಯಾಗಿ ನಡೀತಾ ಇದ್ದಾವೆ. ಇದರ ಅರ್ಥ ಏನಪ್ಪ ಅಂದ್ರೆ ಮತ್ತೆ ಶುರುವಾಗಿದೆ ರಾಜಕೀಯ.